ಓಕೆ, ನಮಸ್ತೆ. ಮೊದಲನೇದಾಗಿ ಗುರು ಪೂರ್ಣಿಮೆಯ ಶುಭಾಶಯಗಳೊಂದಿಗೆ ನಮ್ಮ ಜೀವನದಲ್ಲಿ ಇಲ್ಲಿ ತನಕ ಇವತ್ತಿನ ಈ ಹಂತದಲ್ಲಿ ನಾವಿದೀವಿ ಅಂತಂದ್ರೆ ಖಂಡಿತವಾಗ್ಲೂ ಪರೋಕ್ಷವಾಗಿ ಅಥವಾ ನೇರವಾಗಿ ಸಾಕಷ್ಟು ಜನರು ಕಾರಣರಾಗಿರ್ತಾರೆ. ಆ ಎಲ್ಲ ಕಾರಣಕರ್ತರಾದಂಥ ವ್ಯಕ್ತಿಗಳಿಗೆ ಅವರಿಂದ ಕಲಿತಂತ ಅಭ್ಯಾಸ ಇರ್ಬೋದು, ಪಾಠ ಇರ್ಬೋದು, ಗುಣ ಇರ್ಬೋದು, ಕಲೆ ಇರ್ಬೋದು, ಮಾತಿರ್ಬೋದು, ನಾನಾ ವಿಷಯಗಳು ಇವತ್ತೊಂದು ವ್ಯಕ್ತಿ ರೂಪದಲ್ಲಿ ಇದೀವಿ. 4 ಜನರ ಮಧ್ಯೆ ಬೆರೀತಾ ಇದ್ದೀವಿ, 4 ಜನರಿಂದ ಪ್ರಶಂಸೆ ಪಡಿತಾ ಇದ್ದೀವಿ, ಹಾಗೆ 4 ಜನರಿಂದ ಆದಾಯ ಮಾಡ್ಕೊಳ್ತಾ ಇದ್ದೀವಿ ಅಂತ ಅನ್ನೋದಾದ್ರೆ ಅದಕ್ಕೆ ಸಾವಿರಾರು ಜನ ಖಂಡಿತವಾಗ್ಲೂ ಕಾರಣರಾಗಿರ್ತಾರೆ. ಕೇವಲ ಸ್ಕೂಲಲ್ಲಿ ಪಾಠ ಹೇಳ್ಕೊಟ್ಟಂತ ಗುರು ಅಷ್ಟೇ ಗುರು ಅಲ್ಲ. ಪ್ರತಿನಿತ್ಯದ ಜೀವನ ಏನಿದೆ ಆ ಜೀವನ ಕೂಡ ಪಾಠನೇ, ಕಲಿಕೆ ಆಗ್ತಾನೆ ಇರುತ್ತೆ. ಸೊ ಈ ಕಲಿಕೆ ನೆವರ್ ಎಂಡಿಂಗ್. ಜೀವನ ಪೂರ್ತಿ ಬದುಕಿರೋ ತನಕ ಪಾಠನ ಕಲಿತಾ ಇದ್ದೀವಿ ಅಂತ ಅಂದ್ಕೊಳ್ಳೋರ್ಗೆ ಖಂಡಿತವಾಗ್ಲು ಬೆಳೀತಾ ಇರ್ತಾರೆ. ಆಲ್ರೆಡಿ ನಾನು ಕಲ್ತಿದ್ದೀನಿ, ನನ್ಗೆಲ್ಲ ಗೊತ್ತು ಅನ್ನೋವಂಥವ್ರಿಗೆ ಖಂಡಿತವಾಗ್ಲು ಅಲ್ಲೆಲ್ಲೋ ಒಂದು ಫುಲ್ ಸ್ಟಾಪ್ ಆದಂಗೆ ಆಗುತ್ತೆ. ಸೊ ಕಲಿತಾ ಇದೀವಿ, ಎಲ್ಲಿ ತನಕ ಕಲಿತಾ ಇರ್ತೀವೋ ಅಲ್ಲಿ ತನಕ ನಮ್ಮ ಬೆಳವಣಿಗೆ ಆಗ್ತಾ ಇರುತ್ತೆ. ಹಾಗೆ ಕಲಿತಾ ಇದೀವಿ ಅಂತಂದ್ರೆ ಆದಾಯ ಕೂಡ ಬೆಳೀತಾ ಇರುತ್ತೆ, ಆದಾಯ ಕೂಡ ಬರ್ತಿರುತ್ತೆ ಅಂತ ಅರ್ಥ. ಸೊ ಈ ಉದ್ದೇಶವಾಗಿ ಹೇಳೋದಾದ್ರೆ ವಿಶೇಷವಾಗಿ ಇವತ್ತು ವ್ಯಾಸರ ಜನ್ಮದಿನ. ಆ ವ್ಯಾಸರ ಒಂದು ಮಹಾಭಾರತ ರಚನೆ ಇರ್ಬೋದು, ಅದರಿಂದ ಆದಂತ ಒಂದು ಪರಿವರ್ತನೆ ಏನಿತ್ತು ಅದರ ಪರಿಣಾಮವಾಗಿ ಗುರು ಪೂರ್ಣಿಮೆ ಅಂತೇಳಿ ಈ ದಿನವನ್ನ ಗುರುತಿಸಿ ಗುರುಗಳಿಗೆ ವಂದನೆ ಮಾಡುವಂತ ಒಂದು ಕಾರ್ಯಕ್ರಮನ, ಒಂದು ವಿಶೇಷ ದಿನನ ಕಲ್ಪಿಸ್ಕೊಟ್ಟಿರೋದುಂಟು. ಇದು ಪ್ರತೀತಿಯಾಗಿ ಬಂದಿದೆ. ಸೊ ಅದನ್ನ ಸಾಕಷ್ಟು ಜನ ಅವ್ರದೇ ಆದಂತ ರೀತಿಗಳಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ABCD ಹೇಳ್ಕೊಟ್ಟಂತರಾಗ್ಬೋದು, ಅಥವಾ ಕನ್ನಡದ ಅಕ್ಷರಮಾಲೆ ಏನಿದೆ ಅಹ ಈ ಕಲ್ಸ್ಕೊಟ್ಟಂತ ಗುರುಗಳಾಗ್ಬೋದು. ಆಗ್ಲೇ ಹೇಳ್ದಂಗೆ ನಾನಾ ರೀತಿಯಾದಂತ ಪಾಠ, ಒಂದು ಬುದ್ಧಿ ಬೆಳವಣಿಗೆ ಕಾರಣಕ್ಕಾದಂತ ಎಲ್ಲ ನೇರವಾದಂತ ಅಥವಾ ಪರೋಕ್ಷವಾಗಿ ಕಾರಣರಾದಂತ ಗುರುಗಳಿಗೆ ನೀವು ಕೂಡ ವಂದನೆ ಮಾಡುವಂತ ಒಂದು ಅವಕಾಶ ಇದು. ಸೊ ಆಲ್ರೆಡಿ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ. ಅಕಸ್ಮಾತ್ ಮಾಡ್ಲಿಲ್ಲ ಅಂತಂದ್ರೆ ಈ ವಿಡಿಯೋ ಮುಖಾಂತರ ಮಾಡ್ಬೋದು. ಸೊ ಮೊದಲನೇದಾಗಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸೊ ಬ್ರಹ್ಮ ವಿಷ್ಣು ಮಹೇಶ್ವರ ಏನಿದ್ದಾರೆ ಮೂವರು ಕೂಡ ಗುರುವಿನ ರೂಪದಲ್ಲಿ ನಮಗೆ ಪಾಠಗಳನ್ನ ಕಲಿಸ್ಲಿಕ್ಕೆ ಬರ್ತಿದ್ದಾರೆ. ಅದೇ ಗುರು ಆ 3 ಅಂಶಗಳನ್ನ ಇಟ್ಟು ಪಾಠವಂತ ಕಲಿಸಿರುವಂತ ಗುರುಗಳಿಗೆ ಸಾಷ್ಟಾಂಗ ವಂದನೆಗಳನ್ನ, ನಮಸ್ಕಾರಗಳನ್ನ ಮಾಡ್ತಾ ಇವತ್ತಿನ ಈ ಸ್ಟೇಜ್ ಏನಿದೆ ಆ ಸ್ಟೇಜ್ಗೆ ಎಲ್ರಿಗೂ ಅಷ್ಟೇ, ಸೊ ನಾನೇ ಅಂತಲ್ಲ, ನೀವು ಕೂಡ ಅಷ್ಟೇ ಇವತ್ತು ಕುತ್ಕೊಂಡು ಸೆಷನ್ ಅಟೆಂಡ್ ಮಾಡ್ತಾ ಇದ್ದೀರಾ ಅಥವಾ ಕೇಳಿಸ್ಕೊಳ್ತಾ ಇದ್ದೀರಾ ಅಂತಂದ್ರೆ ಇದಕ್ಕೂ ಕೂಡ ನಿಮ್ಮ ಗುರುಗಳು ಖಂಡಿತವಾಗ್ಲೂ ಕಾರಣರಾಗಿರ್ತಾರೆ. ಎಷ್ಟೋ ಜನ ಸಿಕ್ಕಂತ ಅವಕಾಶಗಳನ್ನ ಬಳಸ್ಕೊಳ್ದೇ ಇರುವಂತವ್ರಿಗೂ ಕೂಡ ಅನ್ವಯ ಆಗುತ್ತೆ. ಸೊ ಹಾಗಾಗಿ ಮತ್ತೊಮ್ಮೆ ಗುರುಗಳಿಗೆ ವಂದನೆ ಮಾಡ್ತಾ, ಸೊ ಎಲ್ರಿಗೂ ಅನ್ಕೊಂಡಿರುವಂತ ಗುರಿಗಳೇನಿದೆ ಆ ಗುರಿಗಳನ್ನ ತಲುಪಲಿಕ್ಕೆ ಆ ಭಗವಂತ ಆಶೀರ್ವಾದ ಮಾಡ್ಲಿ ಅಂತ ಹೇಳಿ ಸೊ ಇವತ್ತಿನ ಸೆಷನ್ ಅನ್ನು ಅನ್ಕೊಂಡಿದ್ದೆ ಅದನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ಜಾಯ್ನ್ ಆಗಿದ್ದೀರಾ ಅವ್ರಿಗೆ ಮತ್ತೊಮ್ಮೆ ಸಂಜೆಯ ಶುಭಾಶಯಗಳನ್ನ ಹೇಳ್ತಾ, ಸ್ನೇಹಿತರೆ, ಯೂಶುವಲ್ ಆಗಿ ನಾವು ಇನ್ಶೂರೆನ್ಸ್ ಅಡ್ವೈಸರ್ಸು ಒಂದೇ ಉದ್ದೇಶ, ಪಾಲಿಸಿ ಮಾರಾಟ ಮಾಡಬೇಕು ಅಂತ ಅನ್ನೋದಾದ್ರೆ ಖಂಡಿತವಾಗ್ಲೂ ನಾವು ಅಡ್ವೈಸರ್ಸ್ ಆಗೋದಿಲ್ಲ, ಕೇವಲ ಸೇಲ್ಸ್ ಮೆನ್ಸ್ ಆಗ್ತೀವಿ. ಸೊ ನಮ್ಮ ಉದ್ದೇಶ ಏನಿದ್ರು ಕೂಡ ಅಡ್ವೈಸ್ ಮಾಡುವಂಥದ್ದು, ನಮ್ಮ ಗುರಿ ಕೂಡ ಅಡ್ವೈಸ್ ಮಾಡುವಂಥದ್ದೇ ಆಗಿರ್ಬೇಕು. ಎಲ್ಲಿ ತನಕ ನಾನು LIC ಏಜೆಂಟ್ ಆಗಿರ್ತೀನಿ ಅಥವಾ ಇನ್ಶೂರೆನ್ಸ್ ಏಜೆಂಟ್ ಆಗಿರ್ತೀನಿ, ಆ ಏಜೆಂಟಿನ ಕೆಲಸ ಮಧ್ಯವರ್ತಿ ಅಷ್ಟೇ ಕೆಲಸ ಆಗತ್ತೆ. ನಾವು ಯಾವಾಗ ಅಡ್ವೈಸರ್ಸ್ ಅಂತ ಪರಿವರ್ತನೆ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀವಿ ಅಲ್ಲಿಂದ ನಮ್ಮ ಜೀವನದಲ್ಲೂ ಕೂಡ ಬದಲಾವಣೆಗಳಾಗ್ತಾ ಬರುತ್ತೆ. ಹಾಗೆ ಬೇರೆಯವರ ಲೈಫಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನ ತರುವಂತ ಸಾಮರ್ಥ್ಯ ನಮಗೆ ಭಗವಂತ ಕೊಡ್ತಾ ಹೋಗ್ತದೆ. ಸೊ ನಾನು ಎಕ್ಸ್ಪೆಕ್ಟ್ ಮಾಡುವಂಥದ್ದು ಇಷ್ಟೇ, ನಾವು ಅಡ್ವೈಸರ್ಸ್ ಆಗಿ ಕೆಲಸ ಮಾಡೋಣ. ಯಾವುದೇ ವಿಷಯವಾಗ್ಲಿ ನ್ಯಾಯಯುತವಾಗಿ ಸರಿಯಾದಂತ ರೀತಿಯಲ್ಲಿ ಒಂದು ಅಡ್ವೈಸ್ ಮಾಡುವಂತ ಒಂದು ವ್ಯವಸ್ಥೆ, ಜ್ಞಾನ ಮತ್ತೆ ಕಲೆ ನಮ್ಗೆ ಸಿಗ್ಬೇಕು. ಖಂಡಿತವಾಗ್ಲೂ ಸಿಗುತ್ತೆ, ಎಲ್ರಿಗೂ ಆ ಸಾಮರ್ಥ್ಯ ಇದೆ.
ಥಾಮಸ್ ಆಲ್ವಾ ಎಡಿಸನ್ ಸುಮಾರು ಸಾವಿರಾರು ಸಲ ಪ್ರಯತ್ನ ಪಡ್ಲಿಲ್ಲ ಅಂತಂದ್ರೆ ಇವತ್ತು ಬೆಳಕಿರ್ತಿರ್ಲಿಲ್ಲ, ಸೂರ್ಯನ ಬೆಳಕು ಮೇಲೆ ಡಿಪೆಂಡ್ ಆಗ್ಬೇಕಾಗಿತ್ತು. ಈ ಪ್ರಯತ್ನ ಒಂದ್ ಸಲ ಅಲ್ಲ, 2 ಸಲ, ಸಾವಿರಾರು ಸಲ ಪಟ್ಟ ಮೇಲೆ ಕೊನೆಗೆ ಒಂದು ಸಲ ಲೈಟ್ ಅನ್ನೋದು ಇನ್ವೆಂಟ್ ಆಗುತ್ತೆ. ಸೊ ಇದಕ್ಕಿಂತ ಮುಂಚೆ ಇನ್ನೊಬ್ಬ ಪುಣ್ಯಾತ್ಮ ಪ್ರಯತ್ನ ಪಟ್ಟಿರ್ತಾನೆ, ಬಟ್ ಆತನ ಹೆಸರು ಬರೋದಿಲ್ಲ. ಕಂಡಿದ್ದಂತ ವ್ಯಕ್ತಿ ಯಾರಿದ್ರು ಆತನ ಹೆಸರು ಬರುತ್ತೆ. ಅದೇ ರೀತಿ ಕೂಡ ನಾವು ಕೂಡ ಒಂದು ವಿಷಯನ ಕಲಿಬೇಕು, ಅದನ್ನ ಸಂಪೂರ್ಣವಾಗಿ ಕಲ್ತು ಎಕ್ಸ್ಪರ್ಟ್ ಆಗ್ಬೇಕು ಅಂತ ಸಾಕಷ್ಟು ಸಲ ಪ್ರಯತ್ನ ಪಟ್ರು ಆಗಿರೋದಿಲ್ಲ, ಅಥವಾ ಒಂದ್ಸಲ ಪ್ರಯತ್ನ ಪಡ್ತೀವಿ ಆಗ್ಲಿಲ್ಲ ಅಂತೇಳಿ ನಾವು ಅದನ್ನ ಬಿಡಬಾರ್ದು. ಈ ಪ್ರಯತ್ನ ಏನಿದೆ ಸತತವಾಗಿ ನಡೀತಾ ಇರಬೇಕು. ಎಲ್ಲಿ ತನಕ ನಾನು ಅಂದ್ಕೊಂಡಿರುವಂತ ಗುರಿನ ಸತತವಾಗಿ ಪ್ರಯತ್ನ ಪಟ್ಟು ಆ ಗುರಿಯನ್ನ ಮುಟ್ಟಿ ನೆಕ್ಸ್ಟ್ ಅಂತ ಏನಿದೆ ಅನಂತ ಮತ್ತೊಂದು ಗುರಿನ ಟಾರ್ಗೆಟ್ ಮಾಡ್ಕೊಳ್ಳಿಕ್ಕೆ, ಮತ್ತೊಂದು ಗುರಿನ ಸೆಟ್ ಮಾಡ್ಕೊಳ್ಳೋ ತನಕ ಈ ಪ್ರಯತ್ನ ಏನಿದೆ ಕಂಟಿನ್ಯೂಸ್ ಆಗಿ ನಡೀತಾ ಇರಬೇಕು ಅಂತ ನಾನು ಅನ್ಕೊಳ್ತೀನಿ. ಸೊ ನೀವು ಕೂಡ ಅದೇ ರೀತಿ ಯೋಚನೆ ಮಾಡ್ತೀರ ಅಂತ ಅನ್ಕೊಳ್ತೀನಿ. ಸೊ ಒಂದ್ಸಲ ಪ್ರಯತ್ನ ಪಡ್ತೀನಿ, ಒಂದ್ಸಲ ಕಸ್ಟಮರ್ಗೆ ಕಾಲ್ ಮಾಡ್ತೀನಿ, ಒಂದ್ಸಲ ಕಸ್ಟಮರ್ನ ಮೀಟ್ ಮಾಡ್ತೀನಿ, ಒಂದ್ಸಲ ಕಸ್ಟಮರ್ಗೆ ಪ್ರೆಸೆಂಟೇಷನ್ ಕೊಡ್ತೀನಿ, ಒಂದ್ಸಲ ಪಾಲಿಸಿ ಕ್ಲೋಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ, ಒಂದ್ಸಲ ಚೆಕ್ ತಗೊಳ್ಳೋಣ ಅಂತ ಅನ್ಕೊಳ್ತೀನಿ, ಬಟ್ ಆಗೋದಿಲ್ಲ ಅಂತೇಳಿ ನೀವು ಬಿಟ್ರಿ ಅಂತಂದ್ರೆ ಖಂಡಿತವಾಗ್ಲೂ ಈ ಕೆಲಸ ಅಲ್ಲ, ಯಾವ ಕೆಲಸದಲ್ಲೂ ಕೂಡ ಯಶಸ್ಸು ಸಿಗುವಂತ ಸಾಧ್ಯತೆ ತುಂಬಾ ಕಡಿಮೆ ಆಗುತ್ತೆ. ಯಾಕಂದ್ರೆ ಇಲ್ಲಿ ನಮ್ಗೆ ಇರುವಂತ ವಿಷಯ ಏನಪ್ಪಾ ಅಂತಂದ್ರೆ ಮನಸ್ಥಿತಿ. ಈ ಮನಸ್ಥಿತಿ ಎಷ್ಟು ಸ್ಟ್ರಾಂಗ್ ಆಗಿದೆ, ನೀವು ಮಾಡುವಂತ ಕೆಲಸಕ್ಕೆ ಎಷ್ಟು ಸಪೋರ್ಟಿವ್ ಆಗಿರುತ್ತೆ, ಹಾಗೆ ನಿಮ್ಮ ಆಲೋಚನೆಗಳಿಗೆ ಎಷ್ಟು ಸಪೋರ್ಟಿವ್ ಆಗಿರುತ್ತೆ, ನಿಮ್ಮ ಆಲೋಚನೆಗಳು ಏನಿದೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ರಿಸಲ್ಟ್ಸ್ ಏನಿದೆ, ಗುರಿ ಏನಿದೆ ಆ ಗುರಿನ ತಲುಪುವಂತ ಸಾಮರ್ಥ್ಯ ಸಿಗುತ್ತೆ. ಸೊ ಹಾಗಾಗಿ ಮುಖ್ಯವಾಗಿ ಮೈಂಡ್ ಸೆಟ್ ಅಂತೂ ಬಹಳ ಸೆಟ್ ಮಾಡ್ಕೊಬೇಕಾಗಿ ಬರುತ್ತೆ. ಸೊ ನಿಮ್ಮ ಉದ್ದೇಶ ಏನು, ನಿಮ್ಮ ಕೆಲಸ ಏನು, ನೀವು ಮಾಡ್ಬೇಕಾಗಿರುವಂತದ್ದು ಏನು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಂಡ್ಬಿಟ್ರಿ ಅಂತಂದ್ರೆ ನಿಮ್ಮನ್ನ ತಡೆ ಹಾಕುವಂತವ್ರು ಯಾರು ಇಲ್ಲ. ಹಾಗೆ ನಿಮ್ಮ ಗುರಿಯನ್ನ ಮುಟ್ಟಲಾರದೆ ಇರ್ಲಿಕ್ಕೆ, ನಿಲ್ಲಿಸ್ಲಿಕ್ಕೆ ಯಾವುದೇ ಕಾರಣ ಕೂಡ ಸಿಗೋದಿಲ್ಲ. ಬಟ್ ಇಲ್ಲಿ ಸಾಕಷ್ಟು ಜನಕ್ಕೆ ಕ್ಲಾರಿಟಿ ಇಲ್ಲದೆ ಇರೋವಂಥದ್ದು, ನಾನು ಏಂತಕ್ಕೆ ಇಲ್ಲಿದ್ದೀನಿ, ನಾನು ಏನ್ ಮಾಡ್ತಾ ಇದ್ದೀನಿ, ಏನ್ ಮಾಡ್ಬೇಕು ಅನ್ನೋದೇ ಕ್ಲಾರಿಟಿ ಇರೋದಿಲ್ಲ. ಈ ಕ್ಲಾರಿಟಿ ಸಿಗೋ ಅಷ್ಟರೊಳಗೆ ವರ್ಷದ ಕೊನೆ ಬಂದಿರುತ್ತೆ, ಅಥವಾ ಕೆಲವೇ ವರ್ಷಗಳಾಗ್ಬಿಡುತ್ತೆ. ಸೊ ಹಾಗಾಗಿ ಎಲ್ರಿಗೂ ಕೂಡ ಆಯಾ ಸ್ಥಾನದಲ್ಲಿ, ಸೊ ಒಬ್ಬ ತಾಯಿಯಾಗಿ ನಿಂತ್ಕೊಳ್ತಾರೆ ತಾಯಿ ಕೆಲಸ ಏನು, ಒಬ್ಬ ಹೆಂಡತಿಯಾಗಿ ನಿಂತ್ಕೊಳ್ತಾರೆ ಹೆಂಡತಿ ಕೆಲಸ ಏನು, ಮಗಳಾಗಿ ನಿಂತ್ಕೊಂಡ್ರೆ ಮಗಳ ಕೆಲಸ ಏನು, ಹಾಗೆ ಮಗ, ತಂದೆ, ತಾಯಿ. ಸೊ ಒಬ್ಬ ಆಚೆ ನಿಂತಾಗ ಒಬ್ಬ ಸಾಮಾನ್ಯ ಪ್ರಜೆ, ಒಬ್ಬ ಅಧಿಕಾರಿ, ಎಟ್ಸೆಟ್ರಾ ಎಟ್ಸೆಟ್ರಾ ಎಟ್ಸೆಟ್ರಾ, ಈ ತರ ಮಲ್ಟಿ ರೋಲ್ ಅಲ್ಲಿ ಒಂದು ವ್ಯಕ್ತಿ ಕೆಲಸ ಮಾಡ್ತಿದ್ದಾನೆ ಅಂತಂದ್ರೆ ಆಯಾ ಸ್ಥಾನಕ್ಕೆ ತಕ್ಕಾಗಿ, ಆಯಾ ಜವಾಬ್ದಾರಿಗಳ ತಕ್ಕಾಗಿ ಕಾರ್ಯನಿರ್ವಹಿಸಬೇಕಾಗಿ ಬರುತ್ತೆ. ಅದಕ್ಕೆ ತಕ್ಕಾಗಿ ಅಲ್ಲಿನ ಮೈಂಡ್ ಸೆಟ್ ಮತ್ತೆ ಆಲೋಚನೆಗಳು ಬದಲಾಗ್ತಾ ಹೋಗುತ್ತೆ. ಸೊ ಇಷ್ಟನ್ನ ಅರ್ಥ ಮಾಡ್ಕೊಂಡು ನಾವು ಇಲ್ಲಿ ತನಕ ಜವಾಬ್ದಾರಿಗಳನ್ನ ನಿಭಾಯಿಸ್ಕೊಂಡು ಬರ್ತಿದೀವಿ ಅಂತಂದ್ರೆ, ಒಬ್ಬ ಫ್ಯಾಮಿಲಿಯ ಜವಾಬ್ದಾರಿತ ಮನುಷ್ಯನಾಗಿದ್ದೀವಿ ಅಂತಂದ್ರೆ ಖಂಡಿತವಾಗ್ಲೂ ನಾವು LIC ಅಡ್ವೈಸರ್ ಆಗಿ ಪರಿವರ್ತನೆ ಆಗ್ಲಿಕ್ಕೆ, LIC ಅಡ್ವೈಸರ್ ಆಗಿ ಸಕ್ಸಸ್ ಪಡಿಲಿಕ್ಕೆ, ಅಂದ್ಕೊಂಡಂತ ಗುರಿನ ಸಾಧಿಸ್ಲಿಕ್ಕೆ ನಮ್ಗೆ ಸಾಮರ್ಥ್ಯ ಇದೆ ಅಂತ 100ಕ್ಕೆ 100 ಭಾಗ ನಿಮ್ಮಲ್ಲೇ ನಿದರ್ಶನ ಇರುತ್ತೆ. ಸೊ ಎಲ್ಲಾದ್ರೂ ನಾವು ಫೇಲ್ ಆಗಿದೀವಿ, ಆ ಫೇಲ್ ಆಗಿ ಹೊರಗಡೆ ಬಂದಿದೀವಿ ಅಂತಂದ್ರೆ ಖಂಡಿತವಾಗ್ಲೂ ಅದು ನೆಕ್ಸ್ಟ್ ಹೆಜ್ಜೆ ನಿಮ್ಗೆ ಗುರಿ ಸಾಧನೆ ಅಥವಾ ನೀವು ಅಂದ್ಕೊಂಡಿದ್ದನ್ನ ರೀಚ್ ಆಗ್ಲಿಕ್ಕೆ ನೆಕ್ಸ್ಟ್ ಅಂತ ಕಾಯ್ತಿರುತ್ತೆ. ಹೊರಗಡೆ ಬಂದಿದೀವಿ ಅಂತಂದ್ರೆ ಅವತ್ತು ಆ ನೆಕ್ಸ್ಟ್ ಹಂತ ನಿಮ್ದಾಗಿರೋದಿಲ್ಲ, ಕಾರಣ ನೀವಾಗ ನೀವು ಹೊರಗಡೆ ಬಂದಿರ್ತೀರ. ಸೊ ಅದಕ್ಕೆ ನಾನು ಏನ್ ಹೇಳಿ ಕೊಟ್ಟಿದ್ದೀನಿ ಅಂತಂದ್ರೆ, ಇವತ್ತು ಫೀಲ್ಡ್ ಅಲ್ಲಿ ಸಾಕಷ್ಟು ಕಷ್ಟ ಇರ್ಬೋದು, ನೀವು ಕೇಳಿದ ತಕ್ಷಣ ಪಾಲಿಸಿ ಕೊಡದೇ ಇರ್ಬೋದು, ನೀವು ಮಾಡಿರೋಂಥ ಪಾಲಿಸಿಗಳು ಕಂಟಿನ್ಯೂ ಆಗದೆ ಇರ್ಬೋದು, ಹಾಗೆ ನೀವು ಅಂದ್ಕೊಂಡಿರುವಂತ ಗುರಿನ ಮುಟ್ಲಿಕ್ಕೆ ಆಗದೆ ಇರೋವಂಥದ್ದು ಕೂಡ ಇರ್ಬೋದು. ಆದ್ರೂ ನಾವು ಸಸ್ಟೈನ್ ಆಗಿದ್ದೀವಿ, ಬೆಳೀತಾ ಇದ್ದೀವಿ, ಒಂದು ಗುರಿನ ಇಟ್ಕೊಂಡಿದೀವಿ, ಮುಂದುವರಿತಾ ಇದೀವಿ ಅನ್ನೋ ಒಂದು ಮನಸ್ಥಿತಿ ಇರೋವಂಥವ್ರು ಖಂಡಿತವಾಗ್ಲೂ ನೆಕ್ಸ್ಟ್ ಸ್ಟೆಪ್ ಏನಿದೆ ಅದು ನಿಮ್ಮ ಗುರಿಯ ತಲುಪೋಕೆ ಕೇವಲ ಕೆಲವೇ ಹೆಜ್ಜೆಗಳು ದೂರ ಇರುತ್ತೆ. ಸೊ ಹಾಗಾಗಿ ಮನಸ್ಥಿತಿ ಏನಿದೆ ಅದನ್ನ ಡಿಸ್ಟರ್ಬ್ ಮಾಡ್ಕೊಳ್ದೆ, ನಿಮ್ಮ ಮೂಲ ಉದ್ದೇಶ ಏನಿತ್ತು, ಪಾಲಿಸಿ ಮಾರಾಟ ಮಾಡೋದೇ ಆದ್ರೆ ಆ ಉದ್ದೇಶ ಆಗತ್ತೆ, ಅಡ್ವೈಸ್ ಮಾಡೋದೇ ಆದ್ರೆ ಆ ಉದ್ದೇಶನು ಸಂಪೂರ್ಣ ಆಗುತ್ತೆ, ನನ್ಗೆ ಆದಾಯ ಬೇಕು ಅನ್ನೋದಾದ್ರೆ ಆ ಉದ್ದೇಶನು ಸಂಪೂರ್ಣ ಆಗುತ್ತೆ ಅಂತ ಹೇಳ್ತಾ, ಇವತ್ತು ಗುರುಪೂರ್ಣಿಮೆಗೆ ಪರವಾಗಿ, ಗುರುಪೂರ್ಣಿಮೆಯ ಅಂಗವಾಗಿ ಒಂದು ವಿಡಿಯೋ ಕೂಡ ಹಾಕಿದ್ದೆ. ಆಕ್ಚುಲಿ ನನ್ನ ಯೂಟ್ಯೂಬ್ ಚಾನಲ್ ಆಲ್ರೆಡಿ ಇದೆ. ಅದು 10 ಸ್ಟೆಪ್ಸ್ ಏನಿದೆ ಆ ಸ್ಟೆಪ್ಸ್ ನ ಫಾಲೋ ಮಾಡಿದ್ರೆ ನೀವು MDRT ನ ಕಂಪ್ಲೀಟ್ ಮಾಡ್ಕೊಬಹುದು ಅಂತ. ಸಾಮಾನ್ಯವಾಗಿ ಎಲ್ಲರೂ ಕೂಡ ಈ MDRT ಮಾಡುವಂತ ಒಂದು ಆಸೆ ಏನಿದೆ, ಗುರಿ ಏನಿದೆ, ಎಲ್ಲರಲ್ಲೂ ಇದ್ದೇ ಇರುತ್ತೆ. ಸಾಕಷ್ಟು ಜನ ಅದನ್ನ ತುಂಬಾ ಕಷ್ಟ, ಹಾಗೆ ನನ್ನ ಕೈಲಿ ಆಗದೆ ಇರುವಂಥದ್ದು, ಅದಕ್ಕೋಸ್ಕರ ಸಾಕಷ್ಟು ಸ್ಕಿಲ್ ಬೇಕು ಅಥವಾ ಇನ್ಫ್ಲೂಯೆನ್ಸ್ ಇರಬೇಕು, ಎಟ್ಸೆಟ್ರಾ 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 ಏನೇನೋ ಕಲ್ಪನೆಗಳು ಅವ್ರಲ್ಲಿ ಇರುತ್ತೆ. ಹಾಗಂತ ಅಂದ್ಕೊಂಡ್ರೆ ಸಾಧ್ಯ ಇಲ್ಲ. ಆರ್ಡಿನರಿ ಏಜೆಂಟು ಕೂಡ MDRT ಏಜೆಂಟ್ ಆಗ್ಬೋದು.
ಇದಕ್ಕೆ ಬೇಕಾಗಿರುವಂಥದ್ದು ಆತನ ಮನಸ್ಥಿತಿ, ಆತನ ಮೈಂಡ್ ಸೆಟ್ಟು, ಆತ ಯೋಚನೆ ಮಾಡುವಂತ ರೀತಿ ಏನಿದೆ ಆ ರೀತಿ ಇಂದ ಬದಲಾವಣೆ ಆಗುವಂತ ಸಾಧ್ಯತೆ ಇದೆ. ಸೊ ಆಗದೆ ಇರುವಂತ ಟಾರ್ಗೆಟ್ಸ್ ನೇನು LIC ಆಫ್ ಇಂಡಿಯಾದವರು ಅಥವಾ MDRT ಅಸೋಸಿಯೇಷನ್ ಅವ್ರು ಕೊಟ್ಟಿಲ್ಲ, ಆಗೋಂತ ಒಂದು ಟಾರ್ಗೆಟ್ ನೇ ಕೊಟ್ಟಿದ್ದಾರೆ. ಇದು ಸಾಮಾನ್ಯ ಜನ ಕೂಡ ಮಾಡಬಹುದು. ಈಗಾಗಲೇ ಸಾಕಷ್ಟು ಜನ ನೋಡಿರ್ತೀರಾ ನನ್ನ ಚಾನಲ್ ಅಲ್ಲಿ MDRT ಮಾಡಿರುವಂತ ಒಂದಷ್ಟು ವ್ಯಕ್ತಿಗಳ ಇಂಟರ್ವ್ಯೂನು ಕೂಡ ಮಾಡಿದೀನಿ. ಅದ್ರಲ್ಲಿ ನಿಮ್ಗೆ ಅರ್ಥ ಆಗಿರುತ್ತೆ, ಸಾಮಾನ್ಯ ವ್ಯಕ್ತಿ ಭಾಷೆ ಬರ್ದಿರೋಂಥವ್ರು ಇರ್ಬೋದು ಅಥವಾ ಕಡಿಮೆ ವಿದ್ಯಾಭ್ಯಾಸ ಇರುವಂತವ್ರು ಇರ್ಬೋದು, ಆ ತರದವರು ಕೂಡ MDRT ಮಾಡಿರುವಂತದನ್ನ ನೀವು ನೋಡಿರ್ತೀರ. ಸೊ ಹಾಗಾಗಿ ನೀವು ಕೂಡ MDRT ಮಾಡ್ಬೋದು, ಅದರಲ್ಲಿ ಯಾವುದೇ ರೀತಿಯಾದಂತ ತಡೆ ಇಲ್ಲ. ಸೊ ಅದಕ್ಕೋಸ್ಕರ ಇವತ್ತೊಂದು 10 ಸ್ಟೆಪ್ಸ್ ಏನಿದೆ ಆ ಸಿಂಪಲ್ ಸ್ಟೆಪ್ಸ್ ನ ಹೇಳಲಿಕ್ಕೆ ಹೊರಡ್ತಾ ಇದ್ದೀನಿ. ಸ್ಕ್ರೀನ್ ಕಾಣಿಸ್ತಿದೆ ಅಂತ ಅನ್ಕೊಳ್ತೀನಿ. ರೈಟ್, ಸ್ಕ್ರೀನ್ ಕಾಣಿಸ್ತಿದ್ಯಾ? ಯಾರಾದ್ರೂ ಕನ್ಫರ್ಮ್ ಮಾಡ್ತೀರಾ? ಓಕೆ, ಲೆಟ್ ಮೀ ಶೇರ್ ದ ಸ್ಕ್ರೀನ್ ಅಗೇನ್. ಓಕೆ, ಲೇಟ್ ಆಗಿ ಜಾಯ್ನ್ ಆಗಿರೋಂಥವ್ರಿಗೆ ಮತ್ತೊಮ್ಮೆ ಗುರು ಪೂರ್ಣಿಮೆಯ ಶುಭಾಶಯಗಳು. ರೈಟ್, ಈ ಸಿಂಪಲ್ ಸ್ಟೆಪ್ಸ್ ಏನಿದೆ ಈ ಸಿಂಪಲ್ ಸ್ಟೆಪ್ಸ್ ನ ನೀವು ಫಾಲೋ ಮಾಡ್ತಾ ಹೋದ್ರೆ ಖಂಡಿತವಾಗ್ಲೂ ನೀವು ಕೂಡ MDRT ನ ಅಚೀವ್ ಮಾಡ್ಬೋದು. ಸೊ ಮೊದಲನೇದಾಗಿ ಸ್ಟೆಪ್ ಬೈ ಸ್ಟೆಪ್ ಗೈಡ್ ಏನಿದೆ ಅದನ್ನ ಹೇಳ್ತಾ ಹೋಗ್ತೀನಿ. ಆಕ್ಚುಲಿ ಡೀಟೇಲ್ ಆಗಿ ಹೇಳಲಿಕ್ಕೆ ಹೋಗೋದಿಲ್ಲ, ಶಾರ್ಟ್ ಪೀರಿಯಡ್ ಅಲ್ಲಿ ಕಂಪ್ಲೀಟ್ ಮಾಡ್ತೀನಿ. ಇದರ ಡೀಟೇಲ್ಡ್ ಸ್ಟ್ರಕ್ಚರ್ ಅನ್ನ ಮತ್ತೊಮ್ಮೆ ನಾನು ತಗೊಳ್ಳಿಕ್ಕೆ ಪ್ಲಾನ್ ಮಾಡ್ತಾ ಇದ್ದೀನಿ. ಸೊ ಅದು ಏನು ಅನ್ನೋದನ್ನು ಕೂಡ ನಿಮ್ಗೆ ಹೇಳ್ತೀನಿ. ರೈಟ್, ಸ್ಟೆಪ್ ಬೈ ಸ್ಟೆಪ್ ಗೈಡ್ ಫಾರ್ LIC ಏಜೆಂಟ್ಸ್ ಟು ಅಚೀವ್ MDRT ಬೈ ಡಿಸೆಂಬರ್ 2026. ಸೊ ಪ್ರತಿ ವರ್ಷ ಕ್ಯಾಲೆಂಡರ್ ಇಯರ್ ಏನಿದೆ ಆ ಕ್ಯಾಲೆಂಡರ್ ಇಯರ್ ಅಲ್ಲಿ ಪರ್ಫಾರ್ಮ್ ಮಾಡುವಂತ ಬಿಸ್ನೆಸ್, ಹೊಸ ಬಿಸ್ನೆಸ್ ತರುವಂತ ಹೊಸ ಬಿಸ್ನೆಸ್ ಏನಿದೆ ಆ ಬಿಸ್ನೆಸ್ ಇಂದ ಬಂದಂತ ಆದಾಯ ಅಥವಾ ಪ್ರೀಮಿಯಂ ನ MDRT ಗೆ ಕೌಂಟ್ ಮಾಡ್ತಾರೆ. ಇದು ನಿಮ್ಗೆಲ್ರಿಗೂ ಗೊತ್ತಿರೋದೆ. ಸೊ ಈ ವರ್ಷದ MDRT ಗೋಸ್ಕರ ಬೇಕಾಗಿರುವಂತ ಒಂದು ಟಾರ್ಗೆಟ್ ಅಥವಾ ಆದಾಯ ಏನು ಅಂತ ಹೇಳೋದಾದ್ರೆ 11,32,600 ರೂಪಾಯಿಯಷ್ಟು ಆದಾಯನ ಮೊದಲನೇ ವರ್ಷದಲ್ಲಿ ತರಬೇಕಾಗಿ ಬರುತ್ತೆ. ಸಾರಿ, ಪೂರ್ತಿ ವರ್ಷದಲ್ಲಿ ಜನವರಿಯಿಂದ ಡಿಸೆಂಬರ್ 31st 2026 ಒಳಗಡೆ ತರಬೇಕಾಗಿ ಬರುತ್ತೆ. ಸೊ ಹಾಗಾಗಿ ಮೊದಲನೇ ಸ್ಟೆಪ್ ಏನಪ್ಪಾ ಅಂತಂದ್ರೆ ನೀವು ನಿಮ್ಮ ಗೋಲ್ ಏನಿದೆ ಆ ಗೋಲ್ ಅನ್ನ ಸೆಟ್ ಮಾಡ್ಕೊಬೇಕಾಗಿ ಬರುತ್ತೆ. ಸೆಟ್ ಯುವರ್ MDRT ಗೋಲ್. ಸೊ ಮನಸ್ಥಿತಿ ಅಂತ ನಾನೇನ್ ಹೇಳ್ತಾ ಇದ್ದೀನಿ, ಆ ಮನಸ್ಥಿತಿ ವಿಷಯಕ್ಕೆ ಬರೋದಾದ್ರೆ ಮೊದಲು ನಿಮ್ಮ ಮನಸ್ಥಿತಿಯನ್ನ ನೀವು ಬದಲಾಯಿಸ್ಕೋಬೇಕು. ನಾನು MDRT ಮಾಡ್ಲಿಕ್ಕೆ ಸಾಮರ್ಥ್ಯನಿದ್ದೇನೆ, ನಾನು ಕೂಡ MDRT ಮಾಡ್ತೀನಿ. ಐ ವಿಲ್ ಕ್ವಾಲಿಫೈ ಫಾರ್ MDRT ಇನ್ 2026. ಐ ವಿಲ್ ಡೂ MDRT. ಐ ಆಮ್ ಅನ್ MDRT ಅಡ್ವೈಸರ್ ಅನ್ನೋ ಒಂದು ಫೀಡ್ ಏನಿದೆ ಇದು ನಿಮ್ಮ ಮನಸ್ಸಿಗೆ ನೀವು ಬಹಳ ಸ್ಟ್ರಾಂಗ್ ಆಗಿ ಕೊಡ್ಬೇಕಾಗಿ ಬರುತ್ತೆ. ಮೊದಲು ನಿಮ್ಮನ್ನ ನೀವು ನಂಬಲಿಲ್ಲ, ನಿಮ್ಮನ್ನ ನೀವು ಒಪ್ಕೊಳ್ಳಿಲ್ಲ MDRT ಏಜೆಂಟ್ ಅಂತಂದ್ರೆ ಪ್ರಪಂಚದಲ್ಲಿಂದ ಜನ ನಿಮ್ಮನ್ನ ಒಪ್ಕೊಳ್ಳಿಕ್ಕೆ ರೆಡಿ ಆಗೋದಿಲ್ಲ. ಸೊ ನಿಮ್ಮಲ್ಲಿ ಅನುಮಾನ ಇತ್ತು, ನೀವು MDRT ಆಗಲ್ಲ ಅಂತ ಏನಾದ್ರು ನಿಮಗೆ ಅನಿಸ್ತಿತ್ತು ಅಂತಂದ್ರೆ ಖಂಡಿತವಾಗ್ಲೂ ಆ ಅನುಮಾನಕ್ಕೆ ಬೇರೆಯವರು ಕೂಡ ಸಾಥ್ ಕೊಡ್ತಾ ಹೋಗ್ತಾರೆ. ಸೊ ಮೊದಲನೇದಾಗಿ ಫಸ್ಟ್ ನಿಮ್ಮನ್ನ ನೀವು ಒಪ್ಕೊಳ್ಳಿ, ನೀವು MDRT ಏಜೆಂಟ್ ಅಂತ. ಸೊ ನಂತರ ಆಗುವಂತ ಬದಲಾವಣೆ ನೀವೇ ನೋಡ್ತೀರಾ. ಅದಕ್ಕೆ ಸಾಕಷ್ಟು ಪೂರಕವಾದಂತ ಅಟ್ಮಾಸ್ಫಿಯರ್ ನಿಮ್ಮ ಸುತ್ತಮುತ್ತ ಕ್ರಿಯೇಟ್ ಆಗುತ್ತೆ. ಸೊ ಹಾಗಾಗಿ ಮೇಕ್ ಯುವರ್ ಸೆಲ್ಫ್ ಸ್ಟೆಪ್ 1, ಯು ಆರ್ ಅನ್ MDRT ಏಜೆಂಟ್. ಫಸ್ಟ್ ನಿಮ್ಮನ್ನ ನೀವು ನಂಬಬೇಕು, ನೀವು MDRT ಏಜೆಂಟ್ ಅಂತ ನಿಮ್ಮನ್ನ ನೀವು ಒಪ್ಕೊಬೇಕಾಗತ್ತೆ. ಸೊ ನಂತರ ಲೇಟೆಸ್ಟ್ MDRT ಕ್ವಾಲಿಫಿಕೇಶನ್ ರಿಕ್ವೈರ್ಮೆಂಟ್ಸ್ ಏನಿದೆ ಅದನ್ನ ತಿಳ್ಕೊಳ್ಳಿ. ಆಗ್ಬೇಕಾಗಿರುವಂತದ್ದು ಕಮಿಷನ್ ನಿಮ್ಗೆ 11,32,600 ರೂಪಾಯಿ ಡಿಸೆಂಬರ್ 31st 2026 ಒಳಗಡೆ ನಿಮ್ಗೆ ಆದಾಯ ಬರಬೇಕು. ಅಥವಾ ಪ್ರೀಮಿಯಂ ಕೌಂಟಲ್ಲಿ ಹೋಗ್ತೀರಾ ಅಂತಂದ್ರೆ 45,30,400 ರೂಪೀಸ್ ಅಷ್ಟು ಪ್ರೀಮಿಯಂ ನ ತರಬೇಕು. ಈ ಪ್ರೀಮಿಯಂ MDRT ಮಾಡ್ಲಿಕ್ಕೆ ಬೇಕಾಗಿರುವಂತ ಟಾರ್ಗೆಟ್. ಈ ಟಾರ್ಗೆಟ್ ನ ನೀವು ಉಳಿದಿರುವಂತದ್ದೇನಿದೆ ಇದನ್ನ ಮಂತ್ಲಿ ಟಾರ್ಗೆಟ್ ಆಗಿ, ವೀಕ್ಲಿ ಟಾರ್ಗೆಟ್ ಆಗಿ ಫಸ್ಟ್ ಕನ್ವರ್ಟ್ ಮಾಡ್ಕೊಬೇಕಾಗಿ ಬರುತ್ತೆ. ಸೊ ಆನ್ಯುವಲ್ ಟಾರ್ಗೆಟ್ ಏನಿದೆ 11,32,600 ರೂಪಾಯಿನ ಮಂತ್ಲಿ ಡಿವೈಡ್ ಮಾಡಿಕೊಂಡು 12 ತಿಂಗಳು ಡಿವೈಡ್ ಮಾಡಿ ಮಡಗಿದ್ರೆ ಅದು ನಿಮಗೆ ಸಿಗುವಂಥದ್ದು ಪ್ರತಿ ವರ್ಷ ಕೇವಲ
90,000 95,000 ರೂಪಾಯಿ ಕಮಿಷನ್ ನೀವು ಮೊದಲನೇ ತಿಂಗಳು ತರಬೇಕು, ಪ್ರತಿ ತಿಂಗಳು ತರಬೇಕಾಗಿ ಬರುತ್ತೆ. ಸೊ 11,32,000 ಏನಿದೆ ಅದು ಹೆವಿ ಅಥವಾ ಜಾಸ್ತಿ ಹೆಚ್ಚು ಅನ್ಸುತ್ತೆ. 95,000 ತಗೊಳ್ತೀರಾ ಅಂತಂದ್ರೆ ತುಂಬಾ ಕಡಿಮೆ ಮೊತ್ತದಲ್ಲಾಗುತ್ತೆ. ಸೊ ಬ್ರೇಕ್ ಇನ್ ಟು ಸಿಂಪಲ್ ಟಾರ್ಗೆಟ್ಸ್, ನೆಕ್ಸ್ಟ್ ವೀಕ್ಲಿ ಟಾರ್ಗೆಟ್ಸ್. ಸೊ ಆ ರೀತಿ ಕನ್ವರ್ಟ್ ಮಾಡ್ಕೊಳ್ತಾ ಬಂದ್ರೆ ನಿಮ್ಮ MDRT ಮಾಡ್ಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಇದಾದ್ಮೇಲೆ ಬೇಕಾಗಿರುವಂತದ್ದು ಎರಡನೇ ಸ್ಟೆಪ್ ಏನಪ್ಪಾ ಅಂತಂದ್ರೆ ಕ್ರಿಯೇಟ್ ಯುವರ್ ಪರ್ಸನಲ್ MDRT ಕ್ಯಾಲ್ಕುಲೇಟರ್. ನಿಮ್ಮ MDRT ಕ್ಯಾಲ್ಕುಲೇಷನ್ ನ ಮಾಡ್ಬೇಕಾಗಿ ಬರುತ್ತೆ. 11,32,600 ರೂಪಾಯಿ ಏನಿದೆ ಇದು ಟೋಟಲ್ MDRT ಟಾರ್ಗೆಟ್. ಸೊ ನಿಮ್ಮ ಟಾರ್ಗೆಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ತನಕ ನೀವೆಷ್ಟು ಫಸ್ಟ್ ಪ್ರೀಮಿಯಂ ಕಮಿಷನ್ ತಗೊಂಡಿದ್ದೀರಾ ಅಥವಾ ಫಸ್ಟ್ ಪ್ರೀಮಿಯಂ ನ ತಂದಿದ್ದೀರಾ ಅನ್ನೋದನ್ನ ಬ್ರಾಂಚ್ ಇಂದ ನೀವು ಕಲೆಕ್ಟ್ ಮಾಡ್ಕೊಳ್ಳಿ. ನಂತರ ಎಷ್ಟು ಔಟ್ಸ್ಟ್ಯಾಂಡಿಂಗ್ ಇದೆ, ಡಿಫರೆನ್ಸ್ ಎಷ್ಟಿದೆ ಅದನ್ನ ನೀವು ಕಲೆಕ್ಟ್ ಮಾಡ್ಕೋಬೇಕಾಗಿ ಬರುತ್ತೆ. ಆ ಡಿಫರೆನ್ಸ್ ನ ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ಅದನ್ನ ಅಚೀವ್ ಮಾಡೋದನ್ನ ಹೇಗೆ ಅನ್ನೋದನ್ನ ಪ್ರಯತ್ನ ಪಡ್ಬೋದು. ಅದನ್ನು ಕೂಡ ಕಂಪ್ಲೀಟ್ ಮಾಡಕ್ಕೆ ಸಾಧ್ಯ ಆಗುತ್ತೆ. ಅದಲ್ಲದೆ ನೆಕ್ಸ್ಟ್ ಸ್ಟೆಪ್ ಬಂದಿರುವಂತದ್ದು ಎಷ್ಟು ಶಾರ್ಟೇಜ್ ಇದೆ ಅಥವಾ ಎಷ್ಟು ಟಾರ್ಗೆಟ್ ಇದೆ ನಿಮ್ಗೆ ಅಂತ ಕ್ಲೀನ್ ಆಗಿ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರುವಂತಹ ಕೆಲಸ ಒಂದು ಸ್ಟ್ರಾಂಗ್ ಪ್ರಾಸ್ಪೆಕ್ಟ್ ಲಿಸ್ಟ್ ನ ಪ್ರಿಪೇರ್ ಮಾಡಬೇಕು. ಯಾಕಂದ್ರೆ ಇದು ನಮ್ಮ ರಾ ಮೆಟೀರಿಯಲ್. ಈ ರಾ ಮೆಟೀರಿಯಲ್ ನಿಮ್ಗೆ 500ರಿಂದ ಕಡಿಮೆ ಅಂದ್ರೆ 1,000 ಅಷ್ಟು ಸ್ಟ್ರಾಂಗ್ ಪ್ರಾಸ್ಪೆಕ್ಟ್ ಲಿಸ್ಟ್ ನ ಪ್ರಿಪೇರ್ ಮಾಡ್ಕೊಳ್ಳಿ. ಸೊ ಇಲ್ಲ ನಾನು 500ರಲ್ಲೇ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇತ್ತು, ನಿಮ್ಗೆ ಅಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಪ್ರಾಸ್ಪೆಕ್ಟ್ ಲಿಸ್ಟ್ ಅಂತಂದ್ರೆ ಗೋ ಹೆಡ್ ವಿತ್ ದಟ್. ಇಲ್ಲ ಬೇಕಿಲ್ಲ ಸರ್ ನಾನು 40 ಪಾಲಿಸಿಲಿ MDRT ಮಾಡ್ತೀನಿ, ಅದು ಆಗುತ್ತೆ. ಬೇಕಾಗಿರುವಂತ ಟಾರ್ಗೆಟ್ ಅನ್ನ ಕಂಪ್ಲೀಟ್ ಮಾಡ್ತೀನಿ ಅಂದ್ರೆ ಆಗುತ್ತೆ. ಬಟ್ ಫಾರ್ ಸೇಫರ್ ಸೈಡ್ ಕೀಪ್ ಯೂಸ್ ನಂಬರ್ಸ್. ಸೊ ನೆಕ್ಸ್ಟ್ ಆಗ್ಬೇಕಾಗಿರುವಂತ 4ನೇ ಸ್ಟೆಪ್ ಏನಪ್ಪಾ ಇದೆ ಅಂತಂದ್ರೆ 555 ಫಾರ್ಮುಲಾ ಏನಿದೆ ಅದನ್ನ ಫಾಲೋ ಮಾಡಿ. ಪ್ರತಿದಿನ 5 ನ್ಯೂ ಪ್ರಾಸ್ಪೆಕ್ಟಿಂಗ್ ಕನ್ವರ್ಸೇಷನ್ ಆಗ್ಬೇಕು, 5 ನ್ಯೂ ಮೀಟಿಂಗ್ಸ್ ಆಗ್ಬೇಕು, 5 ಹೊಸ ಬಿಸ್ನೆಸ್ಗೋಸ್ಕರ ಪ್ರೆಸೆಂಟೇಷನ್ ಕೊಡುವಂತ ಕೆಲಸ ಮೊದಲನೇದಾಗ್ಬೇಕು. ಎರಡನೇದು 5 ಫಾಲೋ ಅಪ್ಸ್ ಆಗ್ಬೇಕಾಗಿ ಬರುತ್ತೆ. ಆಲ್ರೆಡಿ ಪ್ರೆಸೆಂಟೇಷನ್ ಕೊಟ್ಟಿದ್ದೀರಾ, ಆಲ್ರೆಡಿ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀರಾ, ಅದ್ರ ಫಾಲೋ ಅಪ್ಸ್ ಏನಿದೆ ಅದನ್ನ ಕೆಲಸನ ಎರಡನೇ ಸ್ಟೆಪ್ ಮಾಡ್ಬೇಕಾಗಿ ಬರುತ್ತೆ. ಅದಾದ್ಮೇಲೆ ಯಾರನ್ನ ಮೀಟ್ ಮಾಡಿದೀರಾ ಅಲ್ಲಿಂದ ಪ್ರತಿಯೊಬ್ಬರಿಂದ 5 ರೆಫರಲ್ ರಿಕ್ವೆಸ್ಟ್ ನ ತಗೋಬೇಕಾಗಿ ಬರುತ್ತೆ. ಅದಲ್ಲದೆ ಆ 5 ರೆಫರಲ್ ನ ಮತ್ತೆ ಪ್ರಾಸ್ಪೆಕ್ಟಿಂಗು, ಮತ್ತೆ ಫಾಲೋ ಅಪ್, ಮತ್ತೆ ರೆಫರಲ್ ಈ ಸಿಸ್ಟಮ್ ಅಲ್ಲಿ ಪ್ರತಿದಿನ ನಿಮ್ಮ ಗುರಿನ ಕಂಪ್ಲೀಟ್ ಮಾಡೋವರೆಗೂ ಕಾಂಟ್ಯಾಕ್ಟ್ ಕಂಟಿನ್ಯೂ ಮಾಡಿ. ಸೊ ಇದನ್ನ ರಿಪೀಟೆಡ್ ಆಗಿ ಮಾಡ್ತಾ ಇರ್ಬೇಕಾಗಿ ಬರುತ್ತೆ. ಸೊ ಅದಲ್ಲದೆ 5ನೇ ಸ್ಟೆಪ್ ಬಂದು ಫೋಕಸ್ ಆನ್ ಹೈ ಕ್ವಾಲಿಟಿ ಅಪಾಯಿಂಟ್ಮೆಂಟ್ಸ್. ಸೊ ಇಲ್ಲಿ ಅಪಾಯಿಂಟ್ಮೆಂಟ್ ತಗೊಳ್ಳುವಂಥದ್ದು ತುಂಬಾ ಇಂಪಾರ್ಟೆಂಟ್ ಅಲ್ಲ, ಕ್ವಾಲಿಟಿ ಅಪಾಯಿಂಟ್ಮೆಂಟ್ಸ್ ಬಹಳ ಬೇಕಾಗುತ್ತೆ. ಸೊ ಕ್ವಾಲಿಟಿ ಅಪಾಯಿಂಟ್ಮೆಂಟ್ಸ್ ಅಂದ್ರೆ ಏನು? ಅದು ನಿಮ್ಮನ್ನ ಮೀಟ್ ಮಾಡೋ ಆಗಿರ್ಬೇಕು, ಅಲ್ಲಿಂದ ಪಾಲಿಸಿ ಕ್ಲೋಸ್ ಮಾಡ್ಕೊಳ್ಳುವಂತ ಸಾಮರ್ಥ್ಯ ಇರಬೇಕು, ಅಥವಾ ಪ್ರೀಮಿಯಂ ಕಟ್ಟುವಂತ ಪೊಟೆನ್ಶಿಯಲ್ ಇರಬೇಕು. ಸೊ ಅದಕ್ಕೆ ಸಂಬಂಧಪಟ್ಟಂತ ಒಂದು ಡೇಟ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ನೀವು ಅಪಾಯಿಂಟ್ಮೆಂಟ್ಸ್ ನ ಫಿಕ್ಸ್ ಮಾಡ್ಕೋಬೇಕಾಗಿ ಬರುತ್ತೆ. ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ ಮಾಡ್ಬೇಕಾಗಿರುವಂತ ಕೆಲಸ ಮೀಟ್ ಮಾಡ್ತೀರಾ. ಮೀಟ್ ಮಾಡಿದಾದಾಗ ಆಗ್ಬೇಕಾಗಿರುವಂತ ಬಹಳ ಇಂಪಾರ್ಟೆಂಟ್ ಅಂದ್ರೆ ಹಾರ್ಟ್ ಆಫ್ ದಿ ಸೇಲ್ ಅಂತ ನಾವೇನ್ ಕರಿತೀವಿ, ಅದು ಫೈನಾನ್ಷಿಯಲ್ ಫ್ಯಾಕ್ಟ್ ಫೈಂಡಿಂಗ್. ಆ ಕಸ್ಟಮರ್ ಕಡೆ ಇರುವಂತ ಫ್ಯಾಕ್ಟ್ಸ್ ಏನಿದೆ ಆ ಫ್ಯಾಕ್ಟ್ಸ್ ನ ಹೊರಗಡೆ ತಗೋಬೇಕಾಗಿ ಬರುತ್ತೆ. ಅದರಲ್ಲಿ ನಿಮಗೆ ಬೇಕಾಗಿರುವಂತ ಒಂದು ನೀಡ್ ಕ್ರಿಯೇಟ್ ಮಾಡುವಂತ ಅಂಶ ಏನಿದೆ, ಅಂಶನ ಹಿಡಿದು ನೀವು ಅವರಿಗೆ ಹೈಲೈಟ್ ಮಾಡಿ ಆ ನೀಡನ್ನ ಜನರೇಟ್ ಮಾಡ್ಬೇಕಾಗಿ ಬರುತ್ತೆ. ತದನಂತರ ನೀವು ಮಾಡ್ಬೇಕಾಗಿರುವಂತ ಕೆಲಸ ಆ ನೀಡ್ ನ ಕಂಪ್ಲೀಟ್ ಮಾಡ್ಲಿಕ್ಕೆ ಒಂದು ರೈಟ್ ಸೊಲ್ಯೂಷನ್ ಏನಿದೆ, ಪರ್ಫೆಕ್ಟ್ ಸೊಲ್ಯೂಷನ್ ಏನಿದೆ, ಆ ಸೊಲ್ಯೂಷನ್ ನೀವು ಕಸ್ಟಮರ್ಗೆ ಕೊಡಬೇಕು. ಅದು 7ನೇ ಸ್ಟೆಪ್. ಕೇವಲ ಪ್ರಾಡಕ್ಟ್ ನ ಮಾರಾಟ ಮಾಡ್ತೀವಿ, ನನ್ನ ಕಡೆ ಇರೋದು ಇದೊಂದೇ ಪ್ರಾಡಕ್ಟ್, ಆ ಪ್ರಾಡಕ್ಟ್ ನ ಕೊಡ್ತಿದೀನಿ ಅಂತಂದ್ರೆ ನಿಮ್ಮ ಸೇಲ್ ಆಗುತ್ತೆ ಅಂತ ಹೇಳಿಕ್ ಆಗೋದಿಲ್ಲ. ಇನ್ಸ್ಟೆಡ್ ಆಫ್ ದಟ್ ಸೆಲ್ ದ ರೈಟ್ ಸೊಲ್ಯೂಷನ್. ಒಂದು ರೈಟ್ ಸೊಲ್ಯೂಷನ್ ಏನಿದೆ ಆ ನೀಡ್ಗೆ ಒಂದು ಒಳ್ಳೆ ಪರ್ಫೆಕ್ಟ್ ಸೊಲ್ಯೂಷನ್ ನ ಮ್ಯಾಚ್ ಮಾಡಿ ಕೊಡಿ, ನಿಮಗೆ ಸೇಲ್ ಆಗುತ್ತೆ. ನಿಮಗೆ ಬೇಕಾಗಿರುವಂತ MDRT ಆಗ್ಬೇಕಾಗಿರುವಂತ ಪ್ರೀಮಿಯಂ ಏನ್ ಬೇಕು ಅಥವಾ ಇನ್ಕಮ್ ಏನ್ ಬೇಕು ಅದು ಖಂಡಿತವಾಗ್ಲೂ ಸೇಲ್ ಆದ್ರೇನೆ ಸಿಗೋದು. ಸೊ ಫೋಕಸ್ ಆನ್ ಸೆಲ್ಲಿಂಗ್ ದ ರೈಟ್ ಸೊಲ್ಯೂಷನ್, ನಾಟ್ ಜಸ್ಟ್ ಎ ಪ್ರಾಡಕ್ಟ್. ಇದು 7ನೇ ಸ್ಟೆಪ್ ಆಗ್ಬೇಕು. 8ನೇ ಸ್ಟೆಪ್ ಅಂತ ಬಂದಾಗ ಇನ್ಕ್ರೀಸ್ ಯುವರ್ ಅವರೇಜ್ ಕೇಸ್ ಸೈಜ್. ಸೊ ಅವರೇಜ್ ಕೇಸ್ ಏನಿದೆ, ಪ್ರೀಮಿಯಂ 2,000 ಪ್ರೀಮಿಯಂ, 5,000 ಪ್ರೀಮಿಯಂ, 10,000 ಪ್ರೀಮಿಯಂ ಮಾಡ್ತಿರುವಂತ ಅವರೇಜ್ ಟಿಕೆಟ್ ಸೈಜ್ ಏನಿದೆ ಆ ಸೈಜ್ ನ 20,000, 30,000, 50,000, 1,00,000 ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಇನ್ಕ್ರೀಸ್ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು. ಆ ಪ್ರಯತ್ನ ಪಡ್ಲಿಕ್ಕೆ ಕಸ್ಟಮರ್ ನೀಡ್ಸ್ ಏನಿದೆ ಆ ನೀಡ್ ಬೇಸ್ ಮೇಲೆ ಸೊಲ್ಯೂಷನ್ ಕೊಡ್ತಾ ಹೋದ್ರೆ ಈ ಟಿಕೆಟ್ ಸೈಜ್ ಇನ್ಕ್ರೀಸ್ ಆಗುತ್ತೆ. 9ನೇ ಸ್ಟೆಪ್ ಏನಪ್ಪಾ ಅಂತಂದ್ರೆ 24 hours ಫಾಲೋ ಅಪ್ ರೂಲ್. ಸೊ ಇಲ್ಲಿ ನಿಮ್ಮ ಗುರಿನ ಮುಟ್ಟೋ ತನಕ, ನೀವು ಅಂದ್ಕೊಂಡಿರುವಂತ ಒಂದು ಸೇಲ್ ಆಗೋ ತನಕ ಆ ಕಸ್ಟಮರ್ ನ ಕಾಂಟ್ಯಾಕ್ಟ್ ನಿಮ್ಮಲ್ಲಿ ಇರ್ಲೇಬೇಕಾಗಿ ಬರುತ್ತೆ. ಕಸ್ಟಮರ್ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೇಕು, ನಿಮ್ಮ ಬಗ್ಗೆ ಥಾಟ್ಸ್ ಅವ್ರು ಬರ್ತಿರ್ಬೇಕು ಅಂತಂದ್ರೆ ಯು ಹ್ಯಾವ್ ಟು ಕೀಪ್ ಇನ್ ಟಚ್ ಬೈ ಫಾಲೋ ಅಪ್ ರೂಲ್ ಆಲ್ ದ 24 hours. ದಟ್ ಈಸ್ ಬೈ ಸೆಂಡಿಂಗ್ ಮೆಸೇಜ್ ಆಗ್ಬೋದು, ರಿಮೈಂಡರ್ಸ್ ಆಗ್ಬೋದು, ಅವ್ರು ನೀಡಿರುವಂತ ಇನ್ಫಾರ್ಮೇಶನ್ ನ ಶೇರ್ ಮಾಡುವಂತದ್ದು ಆಗ್ಬೋದು, ಎಟ್ಸೆಟ್ರಾ ಎಟ್ಸೆಟ್ರಾ ಎಟ್ಸೆಟ್ರಾ. ಸೊ ಇಷ್ಟನ್ನು ನೀವು ಫಾಲೋ ಮಾಡ್ತಿದ್ದೀರಾ ಅಂತಂದ್ರೆ ನೆಕ್ಸ್ಟ್ ಬರುವಂತದ್ದು 10th ಸ್ಟೆಪ್ ಏನಪ್ಪಾ ಅಂತಂದ್ರೆ
ರಿವ್ಯೂ ಮಾಡುವಂಥದ್ದು. ಸೆಲ್ಫ್ ರಿವ್ಯೂನ ಎವ್ರಿ ಸಂಡೇ ಮಾಡ್ಕೊಬೇಕಾಗಿ ಬರುತ್ತೆ. ಇಲ್ಲಿರುವಂತ ಫಾರ್ಮುಲಾ ಏನಿದೆ ನೋಡಿ, ಇದು ನಿಮ್ಮ MDRT ಪೈಪ್ಲೈನ್ ಆಗುತ್ತೆ. ಸೊ ಫಸ್ಟ್ ಲೀಡ್ ಜನರೇಟ್ ಮಾಡ್ಕೊಬೇಕು. ಲೀಡ್ ಜನರೇಟ್ ಮಾಡ್ಲಿಕ್ಕೆ ಪ್ರಾಸ್ಪೆಕ್ಟಿಂಗ್ ಲೀಸ್ಟ್ ಕಲೆಕ್ಟ್ ಮಾಡ್ತೀರಾ, ನೆಕ್ಸ್ಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀರಾ, ನೆಕ್ಸ್ಟ್ ಅಪಾಯಿಂಟ್ಮೆಂಟ್ ತಗೊಳ್ತೀರಾ, ನೆಕ್ಸ್ಟ್ ಫ್ಯಾಕ್ಟ್ ಫೈಂಡ್ ಆಗುತ್ತೆ, ನೆಕ್ಸ್ಟ್ ಅದನ್ನ ಪ್ರಪೋಸಲ್ ಆಗಿ ಕನ್ವರ್ಟ್ ಮಾಡ್ತೀರಾ. ಆ ಪ್ರಪೋಸಲ್ ನ ಸಬ್ಮಿಟ್ ಮಾಡಿದ್ಮೇಲೆ ನಿಮ್ಗೆ ಡಿಸಿಷನ್ ಸಿಗುತ್ತೆ. ಡಿಸಿಷನ್ ನಂತರ ಅಪ್ಲಿಕೇಶನ್ ಪ್ರಪೋಸಲ್ ನ ಡಿಸಿಷನ್ ತಗೊಳ್ತೀರಾ ಕಸ್ಟಮರ್ ಕಡೆಯಿಂದ. ಸೊ ಡಿಸಿಷನ್ ಬಂತು ಅಂದ್ರೆ ಅಪ್ಲಿಕೇಶನ್ ಕನ್ವರ್ಟ್ ಮಾಡ್ತೀರಾ. ಅದಾದ್ಮೇಲೆ ಪಾಲಿಸಿ ಇಶ್ಯೂ ಆಗುತ್ತೆ. ಪಾಲಿಸಿ ಇಶ್ಯೂ ಆದ್ಮೇಲೆ ನಂತರ ಸರ್ವಿಸ್ ಬರ್ತೀರಾ. ಸರ್ವಿಸ್ ಬರುವಂತ ಟೈಮಲ್ಲಿ ಕಸ್ಟಮರ್ ಕಡೆಯಿಂದ ರೆಫರಲ್ ನ ಕಲೆಕ್ಟ್ ಮಾಡ್ತೀರಾ. ಸೊ ಈ ರೀತಿಯಾದಂತಹ ಸಿಸ್ಟಮ್ ನ ಫಾಲೋ ಮಾಡಿಕೊಂಡು 10th ಸ್ಟೇಜ್ ಅಂತ ಬರೋದಾದ್ರೆ ಅಗೇನ್ ಯು ಹ್ಯಾವ್ ಟು ಡೂ ಅ ಸೆಲ್ಫ್ ರಿವ್ಯೂ. ಸೊ ಒಂದ್ ವಾರ ಏನ್ ಮಾಡಿದೆ ನಾನು, ಏನಾಗ್ಬೇಕಿತ್ತು, ಏನಾಯ್ತು ಅನ್ನೋದ್ರ ಬಗ್ಗೆ ನೀವು ಸೆಲ್ಫ್ ರಿವ್ಯೂನ ಮಾಡ್ಬೇಕಾಗಿ ಬರುತ್ತೆ. ಇಷ್ಟನ್ನ ನೀವು ಕಂಟಿನ್ಯೂಸ್ ಆಗಿ ಗುರಿ ಮುಟ್ಟೋ ತನಕ ಮಾಡ್ಕೊಂಡು ಬರ್ತಿದ್ದೀರಾ ಅಂತಂದ್ರೆ ನಿಮ್ಮ MDRT ಆಗೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ ಅಂತ ನಾನು ಖಚಿತವಾಗಿ ಹೇಳ್ತೀನಿ. ಕಾರಣ ಯಾಕೆ ಅಂತಂದ್ರೆ ನಾನ್ ಫಾಲೋ ಮಾಡಿರುವಂತ ಮೆಥಡ್ ಏನಿದೆ ಅದೇ ಮೆಥಡ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಇಷ್ಟನ್ನು ಕೂಡ ಇನ್ ಡೀಟೇಲ್ ಆಗಿ ಗೈಡ್ ಮಾಡಿ ಸ್ಟೆಪ್ ಬೈ ಸ್ಟೆಪ್, ಈಗೇನ್ ನಾನು ನಿಮ್ಗೆ ಕೇವಲ 10 ನಿಮಿಷದಲ್ಲಿ ಹೇಳ್ಕೊಟ್ಟಂತ ಒಂದು ಸೆಷನ್ ನ 10 ಸೆಷನ್ ಮಾಡಿ ನಾನು ನಿಮ್ಗೆ ಡೀಟೇಲ್ ಆಗಿ ಗೈಡ್ ಮಾಡಿ ಮಾಸ್ಟರ್ ವೇಲಿ ಮಾಸ್ಟರ್ ಆಗೋ ರೀತಿಯಲ್ಲಿ ಒಂದು ಟ್ರೈನಿಂಗ್ ಕೊಡ್ತೀನಿ, ಒಂದು ವರ್ಕ್ಶಾಪ್ ನ ಕಂಡಕ್ಟ್ ಮಾಡ್ತೀನಿ ಅಂತ ಒಂದು ಉದ್ದೇಶ ಇದೆ. ಆ ಉದ್ದೇಶಕ್ಕೆ ಸಂಬಂಧಪಟ್ಟಾಗೆ ಇದು ಒಂದು ಪೇಡ್ ಸೆಷನ್. ಆ ಪೇಡ್ ಸೆಷನ್ ಕೇವಲ 101 ರೂಪಾಯಿ ಇರುತ್ತೆ ಅಷ್ಟೇ, ಹೆಚ್ಚಿಗೆ ಚಾರ್ಜ್ ಮಾಡ್ಲಿಕ್ಕೆ ಹೋಗ್ತಿಲ್ಲ. ಇದು ಟೆಕ್ನಾಲಜಿ ಚಾರ್ಜಸ್ ಆಗಿರೋದ್ರಿಂದ, ಸೊ ಇಂಟರ್ನೆಟ್ ಚಾರ್ಜ್ ಇರ್ಬೋದು ಅಥವಾ ಝೂಮ್ ಮೀಟಿಂಗ್ ಸೆಷನ್ಸ್ ಇರ್ಬೋದು, ಈ ಸೆಷನ್ಸ್ಗೆ ಆಗಬೇಕಾಗಿರುವಂತಹ ಖರ್ಚು ಏನಿದೆ ಆ ಖರ್ಚನ್ನ ಕಲೆಕ್ಟ್ ಮಾಡ್ಲಿಕ್ಕೋಸ್ಕರ ಮಾಡ್ತಾ ಇದ್ದೀನಿ. ನನ್ನಲ್ಲಿ ಹೆಚ್ಚಿನ ಜನ MDRT ಕಂಪ್ಲೀಟ್ ಮಾಡ್ಬೇಕು ಅನ್ನೋ ಉದ್ದೇಶ. ಹಾಗಾಗಿ ಕೇವಲ 101 ರೂಪಾಯಿ ಈ ಸೆಷನ್ 10 ಸೆಷನ್ ವರ್ಕ್ಶಾಪ್ ರೂಪದಲ್ಲಿ ಮಾಡ್ಲಿಕ್ಕೆ ಮುಂದುವರಿತಾ ಇದ್ದೀನಿ. ಇಂಟ್ರೆಸ್ಟ್ ಇರುವಂತರು ಆಕ್ಚುಲಿ ಆಲ್ರೆಡಿ ಒಂದು ವಿಡಿಯೋ ಇದೆ, ಆ ವಿಡಿಯೋ ಕೆಳಗಡೆ ಒಂದು ಗ್ರೂಪ್ ಲಿಂಕ್ ನ ಶೇರ್ ಮಾಡಿದ್ದೀನಿ. ಆ ಗ್ರೂಪ್ ಲಿಂಕ್ ಗೆ ಜಾಯ್ನ್ ಆಗಿ MDRT ಅಂತ ಟೈಪ್ ಮಾಡಬಹುದು. ಆ ಗ್ರೂಪ್ ಲಿಂಕ್ ಗೆ ಆಲ್ರೆಡಿ ಸುಮಾರು ಜನ ಜಾಯ್ನ್ ಆಗಿದ್ದಾರೆ. ನೀವು ಕೂಡ ಜಾಯ್ನ್ ಆಗಿ ಮತ್ತೆ ಒಂದು ಅವಕಾಶ ಏನಿದೆ ಅವಕಾಶನ ಬಳಸ್ಕೊಳ್ಳಿ. ಈ 10 ನಿಮಿಷದ ಸೆಷನ್ ಏನಿದೆ ಅಷ್ಟು ಪಾಯಿಂಟ್ಸ್ ನ ಇನ್ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ 10 ಸೆಷನ್ಸ್ ಅಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಸದುಪಯೋಗ ಮಾಡ್ಕೊಳ್ಳಿ. ಮತ್ತೆ ಡಿಸೆಂಬರ್ 26 ಒಳಗಡೆ ನೀವು MDRT ಕಂಪ್ಲೀಟ್ ಮಾಡ್ಲಿಕ್ಕೆ ಏನೆಲ್ಲ ತಯಾರಿ ಆಗ್ಬೇಕು ಅಷ್ಟು ಈ 10 ಸೆಷನ್ಸ್ ಅಲ್ಲಿ ಹೇಳ್ಕೊಡ್ಲಿಕ್ಕೆ ಹೋಗ್ತಿದ್ದೀನಿ. ಸೊ ಹಾಗೆ ಈ ಇನ್ಫಾರ್ಮೇಶನ್ ಯೂಸ್ಫುಲ್ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಆಕ್ಚುಲಿ ವಿಡಿಯೋ ರೆಕಾರ್ಡಿಂಗ್ ಆಗ್ತಿರೋದು ಆ ಪರ್ಪಸ್ಗೋಸ್ಕರ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಯಾರು ಅಟೆಂಡ್ ಮಾಡಿದೀರಾ ನಿಮ್ಗೂ ಕೂಡ ಖಂಡಿತವಾಗ್ಲೂ ವಿಡಿಯೋ ಡೀಟೇಲ್ಸ್ ಏನಿದೆ ಅದು ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀರಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನ ಶೇರ್ ಮಾಡ್ತಾ ಹೋಗ್ಬೋದು. ಸ್ನೇಹಿತರೆ, MDRT ಅನ್ನುವಂಥದ್ದು ಕೇವಲ ಕನಸಾಗಬಾರ್ದು. ಆ ಕನಸನ್ನ ನೀವು ನನಸು ಮಾಡ್ಕೊಬೇಕು ಅಂತಂದ್ರೆ ಸತತವಾದಂತ ಪ್ರಯತ್ನ ಬೇಕೇ ಬೇಕಾಗತ್ತೆ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಎಲ್ರೂ ಕೂಡ MDRT ಮಾಡ್ಬೋದು, ಖಂಡಿತವಾಗ್ಲೂ ಅವಕಾಶ ಇದೆ. ಬಟ್ ಬಳಸ್ಕೊಳ್ಳುವಂತವ್ರು, ಪ್ರಯತ್ನ ಪಡುವಂತವ್ರು, ದಿಟ್ಟ ನಿರ್ಧಾರ ತಗೊಳ್ಳುವಂತವ್ರು MDRT ಮಾಡ್ತಾರೆ ಅಂತ ನಾನು ಮೊದಲಿಂದ ಹೇಳ್ಕೊಂಡು ಬರ್ತಾ ಇದ್ದೀನಿ. ಆ ದಿಟ್ಟಲ್ಲಿ ನೀವು ಕೂಡ ಇದೀರ ಅಂತ ಅಂದ್ಕೊಳ್ತಾ ಇವತ್ತೇನ್ ಸೆಷನ್ ಅಥವಾ ವಿಡಿಯೋ ಕವರ್ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೀನೋ ಅದನ್ನ ಕವರ್ ಮಾಡಿದೀನಿ.